ಬಂತು ಮಳೆ ಅಂತ ನಾವು ಮಳೆ ಬರ್ತಾ ಇದೆ ಅಂತ ಅನ್ಕೊಂಡ್ರಲ್ವಾ? ಬರ್ತಾ ಇದೆ ನೋಡಿ, ಹನಿ ಹನಿ ಬರ್ತಾ ಇದೆ ಅಲ್ವಾ? ಬರಲಿ ಅಲ್ಲ, ಸೀರಿಯಸ್ ಈಗ ಸ್ಟಾರ್ಟ್ ಆದಾಗೆಲ್ಲ ಇದಾಗ್ಬಿಡೋದು. ಯಾ ದಯವಿಟ್ಟು ಗಮನಿಸ್ಬೇಕು ನೀವಿಲ್ಲಿ. ನೀವು ಸಂಗೀತ ಭಟ್ ಅಲ್ವಾ? ಓ ಸೂಪರ್. ಮತ್ತೆ ನೀವು ಸಿನಿಮಾ ಮಾಡ್ತಾ ಇಲ್ಲ, ಏನೋ ಕಮ್ ಬ್ಯಾಕ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಯಾರು ಹೇಳಿದ್ರು ಅದನ್ನ? ಬಟ್ ಕಮ್ ಬ್ಯಾಕ್ ಅಂತೂ ಡೆಫಿನೆಟ್ಲಿ ಮಾಡ್ತಾ ಇದ್ದೀನಿ. ಯಾವ ಸಿನಿಮಾ ಮೂಲಕ? ಕ್ಲಾಂತ. ಓಕೆ ಸೂಪರ್. ಸೊ ನಾವಿವತ್ತು ಸಿನಿ ಬಸ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ಕ್ಲಾಂತ ಸಿನಿಮಾ ತಂಡದ ಜೊತೆ ನಮ್ಮ ಜೊತೆಗೆ ಸಹಜ ಸುಂದರಿ ಸಂಗೀತ ಭಟ್ ಇದ್ದಾರೆ, ಹಾಗೇನೆ ವೆರಿ ಹ್ಯಾಂಡ್ಸಮ್ ವಿಘ್ನೇಶ್ ಇದ್ದಾರೆ. ಸೊ ಮಾತಾಡೋಣವಾ? ಎಸ್ ಡೆಫಿನೆಟ್ಲಿ. ಸೂಪರ್. ಹಾಗಿದ್ರೆ ಬನ್ನಿ. ನೀ ಯಾವಾಗ ಸಹಜ ಸುಂದರಿ ಆದದ್ದು? ಸಿಂಪಲ್ ಸುಂದರಿ ಕೇಳ್ತಿದ್ದಾರೆ ಯಾವಾಗ ಸಹಜ ಸುಂದರಿ ಆಗಿದ್ದು. ಸೊ ನಿಮ್ಮ ಸಿನಿಮಾ ಯಾವುದೇ ಬರಲಿ ಟೈಟಲ್ಲೇ ಸ್ಪೆಷಾಲಿಟಿ ಇರುತ್ತೆ. ಅಲ್ಲಿ ಕಿಸ್ಮತ್ ಅಂತೆ, ಎರಡನೇ ಸಲ ಅಂತೆ, ದಯವಿಟ್ಟು ಗಮನಿಸಿ ಅಂತೆ. ಸೊ ನಿಮ್ದು ಯಾವುದೇ ಸಿನಿಮಾ ಬಂದರೂ ಕೂಡ ಅಲ್ಲಿ ಟೈಟಲ್ಲೇ ಸ್ಪೆಷಾಲಿಟಿ. ನಾವು ದಯವಿಟ್ಟು ಗಮನಿಸಿ, ಕಿಸ್ಮತ್, ಎರಡನೇ ಸಲ. ಸೊ ಇವ್ರದೊಂದು ತುಳು ಸಿನಿಮಾ ಟೈಟಲ್ ಗೊತ್ತಾ ನಿಮಗೆ? ದಗಲ್ ಬಾಜಿಲು. ಏನು ಹೇಳಿ ಹಾಗಂದ್ರೆ? ಇವರೇ ದಗಲ್ ಬಾಜಿ. ನಂಗೆ ತುಳು ಅರ್ಥ ಆಗುತ್ತೆ, ಐ ನೆವರ್ ಸ್ಪೋಕ್. ಇವರು ಕ್ಯಾಮ್ರಾ ಮುಂದೆ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ, ಆಫ್ ಕ್ಯಾಮ್ರಾ ಹೇಗಿರ್ತಾರೆ? ದಗಲ್ ಬಾಜಿ ಆಗಿರ್ತಾರೆ. ಸೂಪರ್. ಓಕೆ, ಸೊ ಈಗ ಹೇಳಿ ಕ್ಲಾಂತ ಏನು ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಇದೇ ಒಂದು ಟೈಟಲ್ ಯಾಕೆ ಏನು ಅಂತ ಹೇಳಿ. ಪ್ರೊಡ್ಯೂಸರ್ ಇಟ್ಟಿರು ಅಂತದ್ದು ಅದು. ಇಲ್ಲ ಅವ್ರು ಆ್ಯಕ್ಚುಲಿ ಯಾ ಪ್ರೊಡ್ಯೂಸರ್ ಕ್ರೆಡಿಟ್ಸ್ ಹೋಗ್ಬೇಕು. ಕ್ಲಾಂತ ಆ್ಯಕ್ಚುಲಿ ಬೇರೆ ಇತ್ತು ಟೈಟ್ಲ್, 2 ಸಲ ಟೈಟಲ್ ಚೇಂಜ್ ಆಗಿದೆ. ಸೊ ಫೈನಲ್ ಆಗಿ ಕ್ಲಾಂತ ಅಂದರೆ ದಣಿವು ಅಂತ, ಟಯರ್ಡ್ನೆಸ್ ಅಂತ. ಓಕೆ. ಸೊ ಈ ಚಿತ್ರದಲ್ಲಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಟಯರ್ಡ್ ಆಗಿ ಅವ್ರು ಕೊಟ್ಟಿರೋ ಅಂಥದ್ದು. ಇಲ್ಲ ನಾವು ಎಲ್ಲಿ ಇಟ್ಟಿಲ್ವಲ್ಲ, ನೀವು ಅಷ್ಟು ದುಡ್ಡು ಖರ್ಚು ಮಾಡಿಸಿದ್ದೀರಾ? ನಾವು ಮಾಡಿಲ್ಲ, ಡೈರೆಕ್ಟರ್ಗೆ ನಾವೆಲ್ಲ ಪಾಪ ತುಂಬ ಒಳ್ಳೆಯವರು. ಇಲ್ಲ ಇಲ್ಲ ಪಾಪ ಸುಮ್ಮನಿರಿ, ನೀವು ಏನೇನು ಹೇಳ್ಬೇಡಿ. ಓಕೆ. ಇಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಆ್ಯಕ್ಚುಲಿ ಏನು ರೀಸನ್ ಅಂದರೆ, ಈ ಚಿತ್ರದಲ್ಲಿ ನಾಯಕ ನಟ ಹಾಗೂ ನಾಯಕ ನಟಿ ಅವರು ಟ್ರಾವೆಲ್, ಅವರ ಒಂದು ಜರ್ನಿ ಏನಿರುತ್ತಲ್ಲ, ಅದು ಹೇಗೆ ಅವರ ಒಂದು ಸ್ಟ್ರಗಲ್ಸ್ ಇರುತ್ತೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಎಷ್ಟು ಟಯರ್ಡ್ನೆಸ್ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಕ್ಲಾಂತ ಅಂತ ಹೆಸರಿಟ್ಟಿರೋದು. ಓಕೆ. ಸೊ ನಿಮ್ಮ ಸಿನಿಮಾದ ಸ್ಪೆಷಾಲಿಟಿ, ನೀವು ಕಾಡಲ್ಲಿ ಶೂಟ್ ಮಾಡಿದ್ದೀರಾ, ಸ್ವಲ್ಪ ಮ್ಯಾಂಗ್ಳೂರ್ ಟಚ್ ಇದೆ. ಬಟ್ ಇನಿಷಿಯಲಿ ಒಂದು ಸ್ವಾಮಿ ಕೊರಗಜ್ಜ ಅನ್ನೋ ಒಂದು ಟೈಟಲ್ ಬರ್ತದೆ. ಈಗ ಅದು ಒಂದು ರೀತಿ ಎಲ್ಲ ಕಡೆ ಟಾಕ್ ಆಫ್ ದ ಟೌನ್ ಆಗಿದೆ ಆಫ್ಟರ್ ಕಾಂತಾರ. ಸೊ ಇವ್ರು ಅದೇ ಭಾಗದವ್ರಾಗಿರೋದ್ರಿಂದ ಹಿ ಈಸ್ ಮೋರ್ ಕನೆಕ್ಟೆಡ್ ಟು ದ್ಯಾಟ್. ನಾನು ಗಡಿನಾಡು. ಓಕೆ. ಸೊ ಹೇಗೆ ಅದು ಕ್ಲೈಮ್ಯಾಕ್ಸಲ್ಲೂ ಏನೋ ಅದು ಸ್ವಲ್ಪ ಬರುತ್ತೆ ಆ ಥರ ಏನೋ ನಾನು ಕೇಳ್ಪಟ್ಟೆ, ನಿಜನಾ? ಬರುತ್ತೆ ಅಂದರೆ ಅದನ್ನ ನೋಡಿ ಜನರು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೆಂಗೆ ನಾವು ಒಂದು ಪೇಂಟಿಂಗ್ ನೋಡಿದಾಗ ನಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ, ಅದನ್ನ ನಾವು ಹಿಂಗೆ ವರ್ಣಿಸ್ಬೇಕು ಹಂಗೆ ವರ್ಣಿಸ್ತೀವಿ. ಇಲ್ಲೂ ಅಷ್ಟೇ ಸ್ವಾಮಿ ಕೊರಗಜ್ಜಂದು ಜನರಿಗೆ ಅದು ಹೇಗೆ ಕನೆಕ್ಟ್ ಆಗುತ್ತೆ, ಅದು ಅವರು ಒಂದು ರೀತಿಲಿ ಕನೆಕ್ಟ್ ಮಾಡ್ಕೋಬಹುದು. ಸೊ ಎಲ್ರಿಗೂ ಆಕ್ಟ್ ಆಗುತ್ತೆ ಅದು. ಓಕೆ. ವಿಘ್ನೇಶ್, ನಾನು ನಿಮ್ಮ ಬಗ್ಗೆ ಓದಿದ್ದೆ ದಟ್ ದಗ್ಲುಬಾಜಿ ಸಿನಿಮಾ ತುಳು ಅಲ್ಲಿ ಒಳ್ಳೆ ಹೆಸರು ಮಾಡಿರೋದು, 100 days ಓಡಿರೋದಂತ. ಸೊ ತುಳು ಸಿನಿಮಾ ಮಾಡಿ ಬಂದಿದ್ದಾರೆ ಅಂದರೆ ನಮಗೆ ಇವಾಗ ಸ್ವಲ್ಪ ಏನೋ ಒಂದು ವಿಶೇಷ ಪ್ರೀತಿ, ಯಾಕಂದರೆ ಕನ್ನಡಕ್ಕೂ ತುಳುಗೆ ತುಂಬ ದೂರದ ಸಂಬಂಧ ಅಲ್ಲ. ಆ್ಯಂಡ್ ಆಲ್ಸೋ ಕೊಂಕಣಿಲಿ ಕೂಡ ಒಂದು ಸಿನಿಮಾ ಮಾಡಿದ್ರ. ಕನ್ನಡಕ್ಕೆ ಕ್ಲಾಂತಾನೆ ಅಂತ ಯಾಕೆ, ಕ್ಲಾಂತದಲ್ಲೇ ನಾನು ಡೆಬ್ಯೂ ಮಾಡಬೇಕಂತ ಯಾಕೆ ಅನ್ನಿಸ್ತು? ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಅದು ನನಗೆ ಕರ್ಕೊಂಡ್ ಬಂದಿದ್ದಿಲ್ಲ ಅಂತ ಅನ್ಕೊಳ್ತೀನಿ. ಅವರು ಒಂದೇ ಸೇಮ್ ಡೈರೆಕ್ಟರ್, ಅವ್ರು ದಗಲ್ ಬಾಜಿಲು ಮಾಡಿರೋ ಡೈರೆಕ್ಟರ್ ಇಲ್ಲೂ ಮಾಡಿರುವಂಥದ್ದು ವೈಭವ್ ಪ್ರಶಾಂತ್ ಅವರು. ಸೊ ಅವರ ಒಂದು ಪೇರ್ ಅಲ್ಲಿ ವರ್ಕೌಟ್ ಆಗಿತ್ತು ಅಂತ ಹೇಳಿ ಆ ಖುಷಿಗೆ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ರು, ಒಟ್ಟಿಗೆ ಡೈರೆಕ್ಟರ್ ಹೀರೋ ಆಗಿ ಮಾಡೋಣ ಅಂತ. ಇಲ್ಲೂ ಅದು 100 days ಮೇಲೆ ಓಡ್ಲಿ ಅಂತ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹೀರೋಯಿನ್ ಎಲ್ಲಾದ್ರೂ ಸಿಗ್ತಾರಾ? ನೋ ವೇಸ್, ಚಾನ್ಸೇ ಇಲ್ಲ. ಓಕೆ. ಸೊ ಇಬ್ಬರ ಕೆಮಿಸ್ಟ್ರಿ ನಮಗೆ ಟೀಸರ್ ಅಲ್ಲಿ ಗೊತ್ತಾಗ್ತಾ ಇದೆ ಆಕ್ಚುಲಿ. ಸೊ ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ. ಇವಾಗ ಅಲ್ಲಿ ಅವರು ಕಾಡಲ್ಲಿ ಶೂಟ್ ಮಾಡಿರೋದು, ಇದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದೆ. ಒಂದು ಸೀನಲ್ಲಿ ಸಂಗೀತ ಹೊಡ್ಸ್ಕೊಳ್ತಿರ್ತಾರೆ, ಇನ್ನೊಂದು ಸೀನಲ್ಲಿ ಸಂಗೀತ ಹೊಡಿತಾರೆ. ಸೊ ನೀವು ಅಂತೂ ತುಂಬಾ ರಗಡ್ಡಾಗಿ ಫೈಟ್ ಮಾಡ್ತಿದ್ದೀರಾ, ಒಳ್ಳೆ ಫೈಟ್ ಮಾಸ್ಟರ್ ಹತ್ರ ಫೈಟ್ ಕಲ್ತಿದ್ದೀರಾ. ಸೊ ಹೇಳಿ, ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾವು ಮಾಡಿದಂಥ ಎಲ್ಲ ಚಿತ್ರೀಕರಣ ಕಾಡಿನಲ್ಲೇ ಇತ್ತು. ನಮ್ಮ ಒಂದು ಕಾನ್ಸೆಪ್ಟ್ ಥೀಮ್ ಹಂಗಿದ್ದರಿಂದ ಅವರು ಜರ್ನಿ ಹೋಗ್ತಾರೆ. ಸೊ ನಮಗೆ ಆ ರೀತಿ ಒಂದು ಸೆಕ್ಲೂಡೆಡ್ ಜಾಗ ಬೇಕಾಗಿತ್ತು. ಎಲ್ಲ ರಾ ಫುಟೇಜಸ್, ನೀವೇನು ನೋಡ್ತಿರೋ ಎಲ್ಲ ರಾ ಫುಟೇಜಸ್. ನಮಗೆ ಕೆಲವೊಂದು ಸಲ ಎಕ್ಸ್ಪೀರಿಯನ್ಸ್ ಹೆಂಗಾಗ್ತಿತ್ತು ಅಂದರೆ, ಇವ್ರದ್ದು ನಂದು ಶಾರ್ಟ್ ಇರ್ತಿತ್ತು, ನಮ್ಮ ಕಾಲು ಹತ್ರನೇ ಹಾವುಗಳಿರ್ತಿತ್ತು. ಆದರೂ ನಾವು ಸ್ಟಡಿ ಇತ್ತು. ಓ ಇಲ್ಲಿ ತನಕ ಬಂದಿದ್ದೇವೆ. ಸ್ಟಡಿ ಇತ್ತು ಅಂತ ಹೇಳಬೇಕು. 10
12 ನನ್ಗೆ ಗೊತ್ತಿರೋ ಪ್ರಕಾರ ನಾನು ನೋಡಿರೋ ಪ್ರೂಫ್ ಇದೆ ಅಲ್ಲ ನಿಮ್ಮ ಹತ್ರ ವಿಡಿಯೋದು? ಪ್ರೂಫ್ ಇಲ್ಲ ಅಂದ್ರೂ ಅದು ಹಾವು ಸಿಗತ್ತೆ ನಿಮಗೆ. Yeah, 10 ಅಡಿ 12 ಅಡಿ ಇದು. ಅದಕ್ಕಿಂತ ಜಾಸ್ತಿ ಹುಡುಕ್ಬೇಕು ಆಮೇಲೆ. ಸೊ ಆ ರೀತಿ ಒಂದು ರಾ ಎಕ್ಸ್ಪೀರಿಯನ್ಸಸ್ ನಮಗೆ ಅಲ್ಲಿ ಒಂದು ಪಾಚಿ ಕಟ್ಟಿದ ನೀರಲ್ಲಿ ನಮಗೆ ಶಾರ್ಟ್ಸ್ ಇರ್ತಿತ್ತು, ಮರ ಹತ್ತಬೇಕಾಗ್ತಿತ್ತು, ಇವರು ಫೈಟ್ ಮಾಡಬೇಕಾಗ್ತಿತ್ತು, ಇವ್ರಿಗೆ ಹಾಕಿದ ರೋಪ್ ಎಲ್ಲ ಪಾಪ ಮೈ ಎಲ್ಲ ಪಚ್ಚಿ ತಚ್ಚಿ ಎಲ್ಲ ರಕ್ತ ಬರ್ತಿತ್ತು. ಆ ಥರ ಫುಲ್ ರಾ ಫುಟೇಜಸ್ ನಿಮಗೆ. ಸೊ ಸಿನಿಮಾದಲ್ಲಿ ಅದು ಎದ್ದು ಕಾಣುತ್ತೆ ಇವ್ರು ಇಷ್ಟು ಸುಸ್ತಾಗಿದಾರಲ್ಲ ಅಂತ. ಅದಕ್ಕೆ ಫೈನಲಿ ಕ್ಲಾಂತ ಅಂತಾನೆ ಸುಸ್ತಾಗಿರೋದಕ್ಕೆ ಮಾತಾಡ್ತಿಲ್ವಾ? ನೀವು ಹೇಳಿ ಇವಾಗ ಕರೆಕ್ಟ್ ಆಗಿ ಸಂದರ್ಭ ಸಹಿತ 1-2 ನಿಮಿಷ ಮಾತಾಡ್ಬೇಕು ನೀವು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಶೂಟಿಂಗ್. ಯಾವ್ದು ಹೇಳ್ಬೇಕು ನಿಮಗೆ? ಕಾಡಲ್ಲಿ ಶೂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು ನಮ್ಗೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಇವರೆಲ್ಲ ಹೇಳಿದ್ರು, ಇನ್ನು ನಾನು ಹೇಳುವಂಥದ್ದೇನಿದೆ ಅಲ್ಲ. ನಿಮ್ಗೆ ಅರ್ಧ ನಾನು ಹೇಳಿದ್ದು, ಇನ್ನು ಅರ್ಧ ನೀವು ಕಂಪ್ಲೀಟ್ ಮಾಡಲಿ. ಇನ್ನೂ ಅರ್ಧ ಇದೆ ಅಂತ ಅರ್ಥ. ಮುಗ್ದಿಲ್ಲ ಸಿನಿಮಾ ಇದು. ಬನ್ನಿ ಸರ್, ಇವಾಗ ಟ್ರಿಕಿ ಕ್ವೆಶನ್ ಕೇಳೋಣ, ಜ್ಯೂಸ್ ಕುಡ್ಕೊಂಡು ಮಾತಾಡೋಣ ಅಂತ. ಸೊ ಇದ್ದಿದೆ ಅಷ್ಟು, ಇನ್ನೇನಿದೆ ಹೇಳಿ, ನೀವೇ ಹೇಳಿ ನೋಡೋಣ. ಇನ್ನೊಂದು 2 ಲೀಚ್ ಇತ್ತಾ? ಲೀಚ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ನೀವು. ಜಿಗ್ನೆ ಅಂತೀವಿ, ನಿಮ್ ಕಡೆ ಏನಂತೀರ? ನಾನು ಹೇಳ್ತೀನಿ ಈಗ ಅದನ್ನ. ಏನು ಗೊತ್ತಾ, ಫೈಟಲ್ಲಿ ನೋಡಿರ್ತೀವಿ ಒಂದಷ್ಟು ಬ್ಲಡ್ ಇದೆ. ಒರಿಜಿನಲ್ ಬ್ಲಡ್ ಯಾವುದು, ಲೀಚ್ ಬ್ಲಡ್ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಂಗಿತ್ತು. ಅದೇನಿದ್ರು ನಮ್ಮ ರೂಮ್ಗೆ ಹೋದ್ಮೇಲೆ ಗೊತ್ತಾಗಿರೋದು ಅಷ್ಟೇ. ಇವ್ರು ಫೈಟ್ ಮುಗಿಸ್ಕೊಂಡ್ ಬಂದ್ರೆ ಅದು ಒರಿಜಿನಲ್ ಅಥವಾ ಮೇಕಪ್ ಹಾಕಿರೋದ ಗೊತ್ತಾಗ್ತಿಲ್ಲ. ಶಾರ್ಟ್ಸ್ ಎಲ್ಲ ಹಾಕೊಂಡಿದ್ರಿ. ನನ್ಗಿದ್ದಿದ್ದು ಒಂದೇ ಬಟ್ಟೆ, ಅದ್ರಲ್ಲಿ ನಾವು 2 ಪೇರ್ ಇಟ್ಟಿದ್ರು ಡೈರೆಕ್ಟ್ರು. ಇದು ಗಲೀಜಾದ್ರೆ ಇನ್ನೊಂದು ಅಥವಾ ಇದು ಹರಿದ್ರೆ ಇನ್ನೊಂದು ಅಂತ. ಸೊ ಆ 2 ಬಟ್ಟೆಯಲ್ಲಿ ಇಡೀ ಸಿನಿಮಾ ಮುಗಿಸಿದ್ವಿ. ಹೆಂಗ್ ಕಚ್ಚಿರ್ ನೋಡಿ ಎಷ್ಟು ಜಿಗ್ಣೆ ಅಪ್ಪ. ಕ್ಯಾಮ್ರಾ ಇಟ್ರು ಅಲ್ಲಿಗೂ. ತುಂಬಾ ವರ್ಕೋಹಾಲಿಕ್ ಅಂತ ಯಾವುದು ಎಲ್ರಿಗೂ ಗೊತ್ತು. ನಾನು ನನಗೆ ಚಪ್ಪಾಳೆ. ಓಕೆ, ಇದೇ ಖುಷಿಲಿ ನಮ್ಮ ಸೆಲ್ಫ್ ಲವ್. ಥ್ಯಾಂಕ್ ಯು. ಇದು ಆರೆಂಜ್. ಓಕೆ, ಸೊ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಲ್ಲ, ಸೊ ಒಂದಷ್ಟು ಕ್ವೆಶನ್ ಕೇಳ್ತೀನಿ. ನೀವು ಸಿನಿಮಾ ಇಂಡಸ್ಟ್ರಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ. ಓಕೆನಾ? ನೀವು ಬಾಯಿ ಬಿಡ್ಬೇಕು. ಓಕೆನಾ? ಕನ್ನಡದ ಈ ಹೀರೋಯಿನ್ ಹೆಸರಲ್ಲಿ ಫೇಮಸ್ ಡಾನ್ಸರ್ ಇದ್ದಾರೆ. ಏನೇನು? ಕನ್ನಡದ ಈ ಹೀರೋಯಿನ್ ಹೆಸರಲ್ಲಿ ಫೇಮಸ್ ಡಾನ್ಸರ್ ಇದ್ದಾರೆ. ಹೀರೋಯಿನ್ ಹೆಸರಲ್ಲ, ಹೀರೋ ಹೆಸರಲ್ಲಾದ್ರೂ ಗೊತ್ತು. ಭರತನಾಟ್ಯಂ ಡಾನ್ಸರ್ ಅಂದ್ರೆ ರುಕ್ಮಿಣಿ ವಿಜಯ್ ಕುಮಾರ್ ಇದ್ದಾರೆ. ನಾನು ಕ್ವೆಶನ್ ಏನಂದ್ರೆ, ಇವಾಗ ಯಾವ್ದೊಂದು ಪರ್ಸನ್ ಅವ್ರ ಹೆಸರಲ್ಲೇ ಆನ್ಸರ್ ಇರುತ್ತೆ. ಕನ್ನಡದ ಈ ಹೀರೋಯಿನ್ ಹೆಸರಲ್ಲಿ ಫೇಮಸ್ ಡಾನ್ಸರ್ ಇದ್ದಾರೆ. ಈಸ್ ಅ ಫೇಮಸ್ ಡಾನ್ಸರ್. ನಮ್ಮ ಈ ಕಡೆ ಚಾಮರಾಜನಗರ ಕೊಳ್ಳೇಗಾಲ ಕಡೆ ಅವರು. ಯಾರಪ್ಪ? ನಮ್ಮ ಬಗ್ಗೆನೇ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದಿತಿ ಪ್ರಭುದೇವ. ಓಕೆ, ನೆಕ್ಸ್ಟ್ ಕ್ವೆಶನ್. ಕನ್ನಡದ ಈ ಸ್ಟಾರ್ ನಟನ ಹೆಸರಲ್ಲಿ ದೀಪ ಇದೆ. ಸುದೀಪ. ನೋಡಿ. ಓಕೆ, ಒನ್ ಮಾಸ್. ಇನ್ಯಾವ ದೀಪ? ಸುದೀಪ್ ಅಂಗೇನು? ಸುದೀಪ್. ದರ್ಶನ್ ತೂಗುದೀಪ. ಅದು ಲಾಸ್ಟ್ ನೇಮ್. ಅದು ಚೀಟಿಂಗ್. ಅದು ಈಗ ಓಕೆ, ಫಸ್ಟ್ ಆರ್ ಲಾಸ್ಟ್ ಎಲ್ಲ ಕಡೆ. ಓಕೆ, ಬಹುಭಾಷೆಯಲ್ಲಿ ಅಭಿನಯಿಸಿರುವ ಈ ನಾಯಕ ನಟಿಯ ಹೆಸರಲ್ಲಿ ಮ್ಯೂಸಿಕ್ ಇದೆ. ನಾನು ಇದ್ದೀನಿ ಸಂಗೀತ. ಸಂಗೀತ ಭಟ್. ಓಕೆ, ನೆಕ್ಸ್ಟ್. ಕನ್ನಡದ ಈ ಸ್ಟಾರ್ ನಿರ್ದೇಶಕನ ಹಿಂದೆ ಪಾನಿ ಇಲ್ಲದೆ ತಿನ್ನುವ ಗೋಲ್ಗಪ್ಪದ ಹೆಸರಿದೆ. ಏನೇನು? ಪಾನಿ ಇಲ್ಲದೆ ತಿನ್ನುವ ಗೋಲ್ಗಪ್ಪದ ಹೆಸರು. ಕನ್ನಡದ ಈ ಸ್ಟಾರ್ ನಿರ್ದೇಶಕನ ಹಿಂದೆ ಪಾನಿ ಇಲ್ಲದೆ ತಿನ್ನುವ ಗೋಲ್ಗಪ್ಪದ ಹೆಸರಿದೆ. ಇತ್ತೀಚೆಗೆ ಸಿನಿಮಾ ಮಾಡಿದ್ರ? ಈಗ ದೊಡ್ಡ ಸಿನಿಮಾ ಬರ್ತಾ ಇದೆ ಅವ್ರದ್ದು. ನಿರ್ದೇಶಕ ಪ್ರಶಾಂತ್ ನೀಲ್. ಪಾನಿ ಇಲ್ಲದೆ ತಿನ್ನುವಂತಹ ಗೋಲ್ಗಪ್ಪಕ್ಕೆ ಏನಂತೀರಿ? ಟಿಕ್ಕಿ. ಗೋಲ್ಗಪ್ಪನ ಸುಕ್ಕ ಸುರಿ. ನಮ್ಗೆ 0 ಮಾರ್ಕ್ಸ್ ಇದ್ರಲ್ಲಿ. ಆಯ್ತಾ? ನಂಗೆ ಗೊತ್ತಿಲ್ಲ. ನಾನೇ ಕ್ಲೂ ಕೊಡ್ತೀನಿ. ನೆಕ್ಸ್ಟ್ ಕ್ವೆಶನ್. ಓಕೆನಾ? ಕನ್ನಡದ ಈ ಸ್ಟಾರ್ ನಟಿಯ ಹೆಸರಿನ ಮುಂದೆ ಸೀತೆಯ ಗಂಡನ ಹೆಸರಿದೆ. ರಚಿತಾ ರಾಮ್. ಸೂಪರ್. ನೆಕ್ಸ್ಟ್. ರಾಮ. ಓಕೆ, ಕನ್ನಡದ ಈ ನಟ ಹೆಸರಲ್ಲೇ ವಿಕ್ಟರಿ ಹೊಂದಿದ್ದಾರೆ. ನಟ ಅಲ್ಲ, ನೀವು ಕೆಲಸ ಮಾಡಿದ್ದೀರಾ? ಶರಣ್ ವಿಕ್ಟರಿ ಮೂವಿ ಅವ್ರದ್ದು. ಓಕೆ, ಸ್ವಲ್ಪ ಮೆಲ್ಲ ಕೇಳಿ, ಅರ್ಥ ಆಗುತ್ತೆ. ಕನ್ನಡದ ಈ ನಟನ ಹೆಸರಲ್ಲೇ ವಿಕ್ಟರಿ ಇದೆ. ವಿಕ್ಟರಿ ಅಂದ್ರೆ ಗೆಲುವು, ಜಯ. ಧನಂಜಯ. ಓಕೆ, ವಿಜಯ್ ರಾಘವೇಂದ್ರ. ಆಕ್ಚುಲಿ ಇಟ್ ವಾಸ್ ವಿಕ್ಟರಿ. ಅಲ್ಲ, ಏನ್ ಹೇಳಿದ್ರೆ ಅವ್ರು ಬೇರೆ ಕೊಡ್ತಾರೆ ಬಿಡಿ. ಜಯ ಇತ್ತಲ್ಲ ಧನಂಜಯ. ಇದಕ್ಕೆ ಮಾರ್ಕ್ಸ್ ಕೊಡುವ. ನೆಕ್ಸ್ಟ್. ಹಾಸ್ಯ ನಟನಿಂದ ನಾಯಕನಾಗಿ ಬಡ್ತಿ ಪಡೆದ ಈ ನಟ ಕನ್ನಡಿಗರಿಗೆ ಸರೆಂಡರ್ ಆಗಿದ್ದಾರೆ. ಶರಣ್ ಅವರಲ್ಲ? ಎಸ್, ಸೂಪರ್. ಕ್ವೆಶ್ಚನ್ ಅರ್ಥ ಆಗ್ತಾ ಇಲ್ವಾ? ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ನಮಗೆ. ಮೋಸ್ಟ್ಲಿ ನೀವು ಕೂರಿಸ್ಬಿಟ್ಟು ಕೇಳಿದ್ರೆ ಚೆನ್ನಾಗಿರೋದು. ಇಲ್ಲ, ನಾವು ಸ್ವಲ್ಪ ಅಲ್ಲ, ನಾವು ಹೋಗ್ತಾ ಇದ್ದೀವಿ, ನಮ್ಮ ರೈಲ್ ಹೋಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್. ಕನ್ನಡದ ಈ ಸ್ಟಾರ್ ಕಾಮಿಡಿಯನ್ ವಯಸ್ಸಿನಲ್ಲಿ ದೊಡ್ಡವರಾದ್ರೂ ಹೆಸರಿನಲ್ಲಿ ಸಣ್ಣವರು. ಸ್ಟಾರ್ ಕಾಮಿಡಿಯನ್ ಚಿಕ್ಕಣ್ಣ. ವಾವ್,
ಬರ್ತಾ ಇದ್ದೀರಾ ನೀವು ಟ್ರ್ಯಾಕಿಗೆ ಇವಾಗ? ಸ್ವಲ್ಪ ಆಗುತ್ತೆ ಟೈಮ್ ಅಲ್ವಾ? ಸ್ಟಾರ್ಟಿಂಗ್. ಓಕೆ. ಇವ್ರು ನೆಲಮಂಗಲ ಹತ್ರ ಇದ್ದಾರೆ, ನಾನು ಹಾಸನ ಹತ್ರ ಇದ್ದೀನಿ. ಅಲ್ಲ, ಬೆಂಗಳೂರು ಬನ್ನಿ ಪ್ಲೀಸ್. ಕನ್ನಡದ ಈ ಸ್ಟಾರ್ ನಟನ ನೆಚ್ಚಿನ ನಾಯಕ, ಆಕ್ಚುಲಿ ಇವರು ಕನ್ನಡದ ಒಬ್ಬ ಸ್ಟಾರ್ ನಟನ ಫೇವ್ರೆಟ್ ಹೀರೋ. ಅವರ ಹೆಸರಲ್ಲಿ ದಶಾವತಾರ ಹೊಂದುವಂತಹ ಒಂದು ದೇವರ ಹೆಸರಿದೆ. ನೀವು ಹೇಳಿ. ದಶಾವತಾರ ಹೊಂದುವಂತ ದೇವರ ಹೆಸರು. ಹಾಂ, ಆಕ್ಚುಲಿ ಅವ್ರ ಹಳೆ ಆಕ್ಟರು, ನಮ್ಮ ಸ್ಟಾರ್ ನಟನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಇದು ತುಂಬಾ ಔಟ್ ಆಫ್ ಸಿಲೆಬಸ್, ಕಾಂಪ್ಲಿಕೇಟ್. ವಿಷ್ಣು ದಶಾವತಾರ, ದಟ್ಸ್ ವಿಷ್ಣುವರ್ಧನ್. ಓಕೆ, ಇದು ಗೊತ್ತಿಲ್ಲ ನನಗೆ. ಇದನ್ನ ದಯವಿಟ್ಟು ಎಲ್ಲ ಕಡೆ ಗಮನಿಸಿ, ಹಾಕಿ. ದಯವಿಟ್ಟು ಗಮನಿಸಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ಪ್ರಯೋಗಾತ್ಮಕ ಸಿನಿಮಾಗಳ ಮೂಲಕ ಗೆದ್ದಿರುವ ಈ ನಟನ ಹೆಸರಿನಲ್ಲಿ ಅಣ್ಣವರ ಹೆಸರಿದೆ. ರಾಜ್ ವಿ ಶೆಟ್ಟಿ. ಇವ್ರ ಕಡೆಯವ್ರು ಅಂತನಾ? ಅಲ್ಲ, ನಮ್ಮ ಗುರುಗಳು ಅವರು. ನಾನು ರಾಜ್ ಅಂದ್ರೆ ನೀವು ಬಿ ಶೆಟ್ಟಿ ಹೇಳಿದ್ರಿ, ಸೊ ಇಬ್ಬರಿಗೂ ಹಾಫ್ ಮಾರ್ಕ್ಸ್. ಸೂಪರ್. ಈಗ ಕ್ಲಾಂಟ್ ಆಗಿ ಬರೋಣ. ಸೊ ಅದ್ರಲ್ಲಿ ನಾವು ಆನ್ಸರ್ ಮಾಡದೇ ಇರೋದೆಲ್ಲ ನೀವು ತೆಗ್ದಾಕ್ತೀರಲ್ವಾ? ಇಲ್ಲ, ದಯವಿಟ್ಟು ಅದು ಮಾತ್ರ ಕಟ್ ಮಾಡಬೇಡಿ. ಅದು ಮಾತ್ರ ಪ್ಲೀಸ್. ನಾನು ಚಾಕ್ಲೇಟ್ ಕೊಡ್ತೀನಿ, ಜ್ಯೂಸ್ ಕೊಡ್ತೀನಿ ಪ್ಲೀಸ್. ಓಕೆ, ಸೊ ಈಗ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ. ಸೊ ನಾನು ಎಲ್ಲ ಕಡೆ ಓದ್ತಾ ಇದ್ದೆ, ನೀವು ಕಮ್ ಬ್ಯಾಕ್ ಅಂತ ಬರ್ದಿದ್ರು ತುಂಬ ಕಡೆ ಆರ್ಟಿಕಲ್ಸ್ ಅಲ್ಲಿ. ಯಾಕೆ ಸಂಗೀತ ಇಷ್ಟು ದಿನ ಸಿನಿಮಾ ಮಾಡ್ತಿರ್ಲಿಲ್ಲೋ, ಅಥವಾ ಈಗ ಸಿನಿಮಾ ಮತ್ತೆ ಸಂಗೀತ ಸ್ಟಾರ್ಟ್ ಆಗಿದೆ, ಸೊ ಇದ್ರ ಬಗ್ಗೆ? ಆ್ಯಕ್ಚುಲಿ ಒಂದು ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ನಾನೊಂದು ಸಬ್ಯಾಟಿಕಲ್ ಥರ, ಒಂದು ಬ್ರೇಕ್ ಥರ ತೊಗೊಂಡು ಒಂದು 2.5 ವರ್ಷ ನಾನು ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಆ ಟೈಮಲ್ಲಿ ನನಗೆ ರಿಯಲೈಸ್ ಆಗಿದೆ ಏನು ಅಂದರೆ, ನನಗೆ ಇಷ್ಟವಾದಂಥದ್ದು ನಟನೆ. ನಾನು ನಟನೆ ಬಿಟ್ಟು ನಾನು ಇರೋಕ್ಕಾಗಲ್ಲ, ನನ್ನ ಬಿಟ್ಟು ನಟನೆ ಇರೋಕ್ಕಾಗಲ್ಲ. ಸೊ ನಾನು ಆ ಟೈಮಲ್ಲಿ ಡಿಸೈಡ್ ಮಾಡಿದಾಗ ಇಂಡಿಯಾಗೆ ಬಂದು ಕಮ್ ಬ್ಯಾಕ್ ಅಂತ ಅನೌನ್ಸ್ ಮಾಡೋ ಫಸ್ಟ್ ಸಿನಿಮಾ ಬಂದಿದ್ದೆ ಕ್ಲಾಂತ. ಯಾ, ಸೊ ಆಗ ಟೈಟ್ಲ್ ಬೇರೆ ಇತ್ತು, ಟೈಟ್ಲೇ ಇರಲಿಲ್ವಾ ಅಂತ ಅವಾಗ. ಸೊ ಒಂದು ಲೈನ್ ಹೇಳಿದರು ಅಷ್ಟೇ, ವೈಭವ್ ಪ್ರಶಾಂತ್ ಅವರು ಒಂದು ಲೈನ್ ಹೇಳಿದ್ರು ಅಷ್ಟೇ. ಅವರು ಹೇಳಿದ ಒಂದು ಲೈನಲ್ಲೇ ನನಗೆ ಅದು ಅಡ್ವೆಂಚರ್ ಥ್ರಿಲ್ಲರ್ ಅಂತ ಗೊತ್ತಾಯಿತು. ನಾನು ಮಾಡಿರುವಂಥ ಅಷ್ಟು ಸಿನಿಮಾಗಳು ಆದಷ್ಟು ನನ್ನ ಫೇವ್ರೆಟ್ ಜಾನ್ರ್ ಅದು ಥ್ರಿಲ್ಲರ್. ಸೊ ಹಾಗಾಗಿ ಇದು ಅಡ್ವೆಂಚರ್ ಥ್ರಿಲ್ಲರ್ ಅಂತ ಗೊತ್ತಾದಾಗ ನನಗೆ ಫುಲ್ ಖುಷಿಯಾಗಿ, ಓಕೆ ಇದರಲ್ಲಿ ನನಗೆ ಸುಮಾರು ಕೆಲಸ ಮಾಡೋಕ್ಕೆ ಚಾನ್ಸ್ ಇದೆ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಮತ್ತು ಚೇಸಿಂಗ್ ಇರುತ್ತೆ, ಆ್ಯಂಡ್ ಕಾಡಲ್ಲಿ ಶೂಟ್ ಅಂದರು. ಸೊ ಒಂದು ಅಡ್ವೆಂಚರ್ ಇರುತ್ತೆ, ಸೊ ಎಲ್ಲ ಇದೆ. ಆ್ಯಂಡ್ ವಿಘ್ನೇಶ್ ಅವ್ರ ಹೀರೋ ಅಂತ ಹೇಳಿದ್ರು. ಸೊ ಹಾಗಾಗಿ ಐ ವಾಸ್ ಲೈಕ್, ಡೆಫಿನೆಟ್ಲಿ ಪ್ಲೀಸ್ ಕೌಂಟ್ ಮೀನ್ ಅಂತ ಹೇಳಿದೆ. ಓಕೆ, ಸೂಪರ್. ನೀವು ಹೇಳಬೇಕು, ಆ್ಯಕ್ಚುಲಿ ನಾವು ಯಾವುದೇ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ನಮ್ಮ ತುಡಿತ ಅಂದರೆ ಕನ್ನಡ. ಇವಾಗ ನೀವು ಒಂದು ಕರ್ನಾಟಕದಲ್ಲಿ ಇದ್ದಾಗ, ಸೊ ಒಂದು ಕರ್ನಾಟಕದಲ್ಲಿ ಗ್ಲೋಬಲಿ ಕನೆಕ್ಟ್ ಆಗೋದು ಕನ್ನಡ ಅಲ್ವಾ? ತುಳು ಅಂದಾಗ ಒಂದು ರೀಜನ್ಗೆ, ಕೊಂಕಣಿ ಅಂದಾಗ ಒಂದು ರೀಜನ್ ಕನೆಕ್ಟ್ ಆಗುತ್ತೆ. ಸೊ ಕನ್ನಡದಲ್ಲೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಕ್ಲಾಂತ ನೀವು ಮಾಡ್ತೀರಿ. ಸೊ ಈ ಒಂದು ಸಿನಿಮಾ ಟ್ರೆಂಡ್ಗೆ ನೀವು ಎಷ್ಟು ಕನೆಕ್ಟ್ ಆಗಿದ್ದೀರಿ ಅಥವಾ ಎಷ್ಟು ಪ್ರಿಪೇರ್ ಆಗಿದ್ದೀರಿ ಅಂತ? ಯಾವ ಸಿನಿಮಾ ಸ್ಟಾರ್ಟ್ ಮಾಡೋ ಮುಂಚೆ ಟ್ರೆಂಡ್ ಕ್ರಿಯೇಟ್ ಆಗಲ್ಲ. ನಾವು ಮಾಡೋ ಕೆಲಸ ಆದಮೇಲೆ ಟ್ರೆಂಡ್ ಆಮೇಲೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೀರಿಯಸ್ಲಿ ಅದು ಆ್ಯಕ್ಚುಲಿ ನಾವು ಯಾವುದೋ ಸಿನಿಮಾ ಮಾಡಬೇಕು, ಅದೇ ಟ್ರೆಂಡ್ ಕ್ರಿಯೇಟ್ ಆಗೋದಂತ ಯಾರೂ ಮಾಡೋಕ್ಕೆ ಹೋಗಲ್ಲ. ಮಾಡಿರೋ ಕೆಲಸ ಅಷ್ಟು ಚೆನ್ನಾಗಿದ್ದರೆ ಟ್ರೆಂಡ್ ಕ್ರಿಯೇಟ್ ಆಗೋದು. ಸೊ ಈ ಸಿನಿಮಾದಲ್ಲಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ. ಓಕೆ, ಸೊ ಏನು ಕಷ್ಟ ಇತ್ತು, ಏನು ಇಷ್ಟ ಆಯಿತು ಅಂತ? ಇಲ್ಲ, ಹೊಸ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ನನಗೆ ಫಾರೆಸ್ಟ್ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಆಮೇಲೆ ಫೈಟ್ಸ್ ಇತ್ತು ಚಾಲೆಂಜಿಂಗ್ ಅಂತ, ಮತ್ತು ಒಂದು ಅದು ಚಾಲೆಂಜಿಂಗೆ. ಮೋರ್ ದೆನ್ ಸಂಗೀತ ಬಟ್ ಇಸ್ ವೆರಿ ಗುಡ್ ಪರ್ಫಾರ್ಮರ್ ಅಂತ ಎಲ್ಲ ಕಡೆ ಕೇಳ್ಕೊಂಡು ಅವ್ರ ಲೆವೆಲಿಗೆ ಮ್ಯಾಚ್ ಮಾಡಬೇಕು ಅನ್ನೋದು ಇನ್ನೂ ಚಾಲೆಂಜ್ ಇತ್ತು ಅದು ನನಗೆ. ಸೊ ಐ ಹೋಪ್ ಮಾಡಿದ್ದೀನಿ, ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಕಡೆಯಿಂದ. ಸೊ ಓಕೆ, ಡೈರೆಕ್ಟ್ರು, ಪ್ರೊಡ್ಯೂಸರ್ ಜೊತೆಗೆ ಮ್ಯೂಸಿಕ್ ರೀಸೆಂಟಾಗಿ ವಿಜಯ್ ಸರ್ ಹಾಡಿರೋದು, ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ತುಂಬ ಚೆನ್ನಾಗಿ, ತುಂಬ ಸೆನ್ಷಿಯಸ್ ಆಗಿದೆ. ಕರೆಕ್ಟ್. ಸೊ ಇದ್ರ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಮಾತನಾಡೋದಾದ್ರೆ, ಆ್ಯಕ್ಚುಲಿ ಚಂದ್ರಕಾಂತ್ ಅನ್ನೋದು ಮ್ಯೂಸಿಕ್ ಡೈರೆಕ್ಷನ್ ಇದಕ್ಕೆ. ಲಿರಿಕ್ಸ್ ಅವರೇ ಬರ್ತಾರೆ. ಲಿರಿಕ್ಸ್ ನಮ್ಮ ಸಂತೋಷ್ ನಾಯಕ್. ಓಕೆ, ಅವರ ಲಿರಿಕ್ಸಲ್ಲಿ ಬಂದಿರುವಂಥ ಸಾಂಗ್ ಇದು. ಫಸ್ಟು ನಾವು ಆ ಸಾಂಗಿಗೆ ಡಾನ್ಸ್ ಮಾಡುವಾಗ ಸಾಂಗ್ ಸಖತ್ ಸೆನ್ಷಿಯಸ್ ಆಗಿದೆಯಲ್ಲ ಇದು ಅಂತ ಅವ್ರು ಇದ್ದಂಥ ಲೊಕೇಶನ್ಸ್ ಅಷ್ಟೇ, ನಾವು ಶೂಟ್ ಮಾಡ್ತಿದ್ದಂಥ ಲೊಕೇಶನ್ಸ್ ಅಷ್ಟೇ ಒಂದು ರೊಮ್ಯಾಂಟಿಕ್ ಸಾಂಗ್ಗೆ ಮ್ಯಾಚ್ ಮಾಡೋ ಥರ ಇತ್ತು. ಆ್ಯಂಡ್ ಇದರಲ್ಲಿ ಮೋಹನ್ ಲೋಗನಾಥನ್ ಅಂತ ಅವರ ಛಾಯಾಗ್ರಹಣ ಇದು. ಆ್ಯಂಡ್ ದೆನ್ ವೈಭವ್ ಪ್ರಶಾಂತ್ ಅವ್ರು ನಿಮ್ಗೆ ಗೊತ್ತು, ನೀವು ಮಾತಾಡ್ಸಿದ್ರ. ಸೊ ಅವರ ಕನ್ನಡದಲ್ಲಿ ಇದು 3ನೇ ಸಿನಿಮಾ ಆಗಿದ್ರು ಕೂಡ ಅವರು ತುಂಬ ಒಂದು ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಥರ, ಸುಮಾರು ಸಿನಿಮಾಗಳು ಮಾಡಿ ಬಂದಿರೋರ ಥರ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋರ ಥರ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಯಾರಿಗೂ ಒಂದು ಓಕೆ
ಆ ಒಂದು ಕಂಫರ್ಟ್ ಝೋನ್ ಇರುತ್ತಲ್ಲ ಅದನ್ನು ಕ್ರಿಯೇಟ್ ಮಾಡ್ತಾರೆ. ಯಾರಿಗೂ ಇವ್ರು ಹೊಸದಾಗಿ ಬಂದಿದ್ದಾರೆ ಅಥವಾ ಇವರು ತುಂಬ ಎಕ್ಸ್ಪೀರಿಯನ್ಸ್ಡು ಅದೆಲ್ಲ. ನೀವು ಆ್ಯಕ್ಟ್ ಮಾಡುವಾಗ ನೀವು ನನ್ನ ಸೆಟ್ಟಲ್ಲಿ ಇದ್ದೀರಾ ಅಂದರೆ ನೀವೆಲ್ಲರೂ ಈಕ್ವಲ್. ನಿಮ್ಗೆ ಹೆಂಗೆ ಆ ಒಂದು ಝೋನ್ ಕ್ರಿಯೇಟ್ ಆಗಬೇಕು ಅದನ್ನು ನಾನು ಮಾಡ್ಕೊಡ್ತೀನಿ ಅನ್ನೋ ಥರ ಡೈರೆಕ್ಟ್ರು ಪ್ರಶಾಂತ್ ಅವರು. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಉದಯ್ ಅಮ್ಮಣ್ಣಯ್ಯ ಅಂತ. ಅವ್ರದ್ದು ಇದು ಮೊದಲನೇ ಸಿನಿಮಾ, ಅಂದರೆ ಇಡೀ ಚಿತ್ರರಂಗದಲ್ಲೇ ಅವ್ರದ್ದು ಮೊದಲನೇ ಎಕ್ಸ್ಪೀರಿಯನ್ಸ್, ಮೊದಲನೇ ಸಿನಿಮಾ ಅವರು. ಇದಕ್ಕೆ ಮುಂಚೆ ಅವರು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ರು. ಈಗ ಸಿನಿಮಾ ಇಂಡಸ್ಟ್ರಿ ಅವ್ರಿಗೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಇಲ್ಲಿವರೆಗೂ ತುಂಬ ಚಾಲೆಂಜಸ್ ಬಂತು. ಇವಾಗ ಒಂದು ಸಿನಿಮಾ ಮಾಡುವಾಗ ಪ್ರತಿಯೊಬ್ಬರಿಗೂ ಚಾಲೆಂಜಸ್ ಇದ್ದೇ ಇರುತ್ತೆ. ನಮ್ಮದಂತೂ ಎಕ್ಸ್ಟ್ರಾ ಚಾಲೆಂಜಸ್ ಅದರಲ್ಲಿ.